ಬಿಜೆಪಿಯವರು ಏನು ಕೊಟ್ಟರು, ಅರ್ಕಲ್ ಸೀರೆ ಮುರ್ಕಲ್ ಸೈಕಲ್ ಕೊಟ್ಟು ನಾವೇ ಅನೇಕ ಕಾರ್ಯಕ್ರಮ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆದರೆ ನಾವು ಕೊಟ್ಟಂತ ಕಾರ್ಯಕ್ರಮಗಳನ್ನ ಕಿತ್ಕೊಳ್ಳೋದ್ರಲ್ಲಿ ಯಾರಾದರೂ ಇದ್ರೆ ಅದು ಬಿಜೆಪಿಯವರು ದಳದವರಂತೂ ಏನು ಮಾಡೇ ಇಲ್ಲ ಬಿಡಿ, ಅದು ಬೇರೆ ವಿಷಯ. ಬರೀ ಹೇಳ್ಕೊಳ್ಳೋದಷ್ಟೇ. ನಾವು ರೈತರ ಮಕ್ಕಳು ಅಂತ, ನಾವೆಲ್ಲ ಯಾರ ಮಕ್ಕಳು ಸ್ವಾಮಿ? ನಮ್ಮ ತಂದೆ ತಾಯಿ ಮಕ್ಕಳು. ನಮ್ಗೆ ಬೇಕಾಗಿರ್ತಕ್ಕಂಥದ್ದೇನು? ಜನತೆಗೆ ಕಾರ್ಯಕ್ರಮ ಕೊಡುವಂಥ ಚಿಂತನೆ ನಮಗಿರೋವಂಥದ್ದು. ಏನು ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬರುವಂಥ ಸಂದರ್ಭದಲ್ಲಿ 165 ಭರವಸೆಗಳನ್ನು ಕೊಡುವ ಮೂಲಕ ಎಲ್ಲವನ್ನೂ ಜನತೆಗೆ ಕೊಟ್ಟಂಥ ಕೀರ್ತಿ ಮಾನ್ಯ ಸಿದ್ದರಾಮಯ್ಯನವರು ಸಲ್ಲುತ್ತೆ. ಇವತ್ತಿನ ನಮ್ಮ ನಾಯಕರಾದಂಥ DK ಶಿವಕುಮಾರ್ ಅವರು ಏನು ಈ ರಾಜ್ಯದಲ್ಲಿ ಕಷ್ಟ ಕಾಲದಲ್ಲಿ ಅಧ್ಯಕ್ಷರಾಗಿ ತಗೊಂಡಂಥ ಸಮಯ, ಏನು ಕೋವಿಡ್ ಸಮಯದಲ್ಲಿ ಸಂಘಟನೆ ಎಷ್ಟು ಕಷ್ಟ ಆಯಿತು ಅಂತ ಹೇಳಿದ್ರೆ, ಆ ಸಮಯದಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವ ಮೂಲಕ ಕಾಂಗ್ರೆಸ್ಸಿನ ನಮ್ಮ ತಂಡಕ್ಕೆ ಚೈತನ್ಯವನ್ನು ತುಂಬಿದಂಥ ಕೀರ್ತಿ ಮಾನ್ಯ DK ಶಿವಕುಮಾರ್ ಅವರು. ಅವ್ರನ್ನ ಟ್ರಬಲ್ ಶೂಟರ್ ಅಂತಾರೆ. ಇಡೀ ಕರ್ನಾಟಕ ಅಲ್ಲ, ಅದು ಗುಜರಾತ್ ಇರ್ಬೋದು, ಬಾಂಬೆ ಇರ್ಬೋದು, ಅಲ್ಲಿಯ ಸರ್ಕಾರಕ್ಕೆ ತೊಂದರೆ ಆದಾಗ, ಆಂಧ್ರದಿರ್ಬೋದು, ಯಾವುದೇ ಸರ್ಕಾರಕ್ಕೆ ತೊಂದರೆ ಆದಾಗ ಕಾಂಗ್ರೆಸ್ ಪರವಾಗಿ ನಿಂತಂತ ಭಾರತದ ಏಕೈಕ ನಾಯಕ ಅಂತ ಹೇಳಿದ್ರೆ ಅದು DK ಶಿವಕುಮಾರ್ ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ. ಇಂಥ ಸನ್ನಿವೇಶಗಳಲ್ಲಿ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟುವಂತ ಕೆಲಸ ಮಾಡಿರ್ತಕ್ಕಂಥವರು ಮಾನ್ಯ DK ಶಿವಕುಮಾರ್ ಅವರು. ಅವರ ಚಿಂತನೆ ಬಂತು, ಸಿದ್ದರಾಮಯ್ಯವರು ಮತ್ತು ಇವರ ಚಿಂತನೆ. ಈ ರಾಜ್ಯದಲ್ಲಿ ನಾವೆಲ್ಲ ಕಷ್ಟಪಡ್ತಾವ. ಬೆಲೆ ಏರಿಕೆ ಸಂದರ್ಭದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದ ಕಂಡುಕೊಂಡಿದ್ವಿ. ಅದೇ ರೀತಿ ಬೆಲೆ ಏರಿಕೆ ವಿಷಯದಲ್ಲಿ ಎಲ್ಲ ಬೆಲೆಗಳು ಏರಿದಂಥ ಸಂದರ್ಭದಲ್ಲಿ ಜನರಲ್ಲಿ ಆರ್ಥಿಕ ಸಂಕಷ್ಟ ಕಂಡಂಥ ಸಂದರ್ಭದಲ್ಲಿ ಅವರಿಗೆ ಚಿಂತನೆ ಬಂತು, ಏನಾದರೂ ಕಾರ್ಯಕ್ರಮವನ್ನು ಕೊಡಬೇಕು ಅಂತ. ಅವಾಗ ಹುಟ್ಟಿದ್ದೆ ಈ ಪಂಚ ಗ್ಯಾರಂಟಿಗಳ ಯೋಜನೆ. ಇದನ್ನವರು ಸರ್ಕಾರದಲ್ಲಿ ಪಕ್ಷದಲ್ಲಿ ಚಿಂತನೆ ಮಾಡಿ ಈ ಯೋಜನೆಗಳನ್ನ ನಮ್ಮಂತ ಕಾರ್ಯಕರ್ತರ ಮೂಲಕ ತಾವೆಲ್ಲ ಕೆಲಸ ಮಾಡಿದ್ದೀರ. ಮನೆ ಮನೆಗೆ ಆ ಕಾರ್ಡನ್ನ ಹಂಚಿದ್ವಿ. ನಾವು ಗೆದ್ದು ಬಂದ ಸಂದರ್ಭದಲ್ಲಿ ಈ ಕೆಲಸವನ್ನ ಮಾಡ್ತೇವೆ ಅಂತ ಪಂಚ ಗ್ಯಾರಂಟಿಗಳನ್ನ ಕೊಡುವ ಸೈನ್ ಹಾಕಿ ಚೆಕ್ ರೀತಿಯಲ್ಲಿ ಮನೆ ಮನೆಗೆ ತಲುಪಿಸಿದ್ರಿಂದ ನಾವು 136 ಸೀಟನ್ನ ಗೆದ್ದು ಈ ರಾಜ್ಯದಲ್ಲಿ ಭ್ರಷ್ಟ ಸರ್ಕಾರವನ್ನ ತೊಲಗಿಸಿ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ತರೋದಕ್ಕೆ ಕಾರಣೀಭೂತರಾದವರು ಮಾನ್ಯ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಅಂತ ಹೇಳೋದಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ. ಬಂಧುಗಳೇ, ಅನುಷ್ಠಾನ ಕೊಡುವಂತ ಸಂದರ್ಭದಲ್ಲಿ ಆಯ್ತಿಲ್ಲ ಕೇಕ್ ಇರ ಬರಲಿ, ಒಂದೇ ನಿಮಿಷ ಮುಗಿಸ್ತೀನಿ ಬಿಡಿ ಕೂಗಾಡ್ಬೇಡಿ. ಬಂಧುಗಳೇ, ಈ ಅನುಷ್ಠಾನ ನಾವು ಅನೌನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಎಂತೆಂಥ ಕಾರ್ಯ ಆಯಿತು. ಇದನ್ನ ಗೃಹ ಲಕ್ಷ್ಮಿಯನ್ನ ಮಾಡೋದಕ್ಕೆ ಯಾರು ಬಂದರು? ನಮ್ಮ ನಾಯಕಿಯಾದಂಥ ಪ್ರಿಯಾಂಕಾ ಗಾಂಧಿ ಅವರು ಬಂದು ಇದನ್ನ ಉದ್ಘಾಟನೆ ಮಾಡಿದ್ರು. ಇದು ನಮಗೆ ಹೆಮ್ಮೆಯ ವಿಷಯ. ಅದೇ ರೀತಿ ಗೃಹ ಜ್ಯೋತಿಯನ್ನ ಮೊನ್ನೆ ಖರ್ಗೆ ಅವರು ಉದ್ಘಾಟನೆ ಮಾಡಿದ್ರು. ಅನ್ನ ಭಾಗ್ಯವನ್ನ ಈ ರಾಜ್ಯದ ಹಿರಿಯ ನಾಯಕರುಗಳು ಮಾಡಿದ್ರು. ಶಕ್ತಿ ಯೋಜನೆ ಇವತ್ತು ಏನು ರಾಮಲಿಂಗಾರೆಡ್ಡಿ ಅವರು ಆ ಯೋಜನೆಯನ್ನು ಎಷ್ಟು ಚೆನ್ನಾಗಿ ಇವತ್ತು ಜನಗೆ ಮುಟ್ಟಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವ್ರು ಮಾತನಾಡಿ ಹೋದಂಥ ಸಂದರ್ಭದಲ್ಲಿ 240 ಕೋಟಿ ಜನ ಮಹಿಳೆಯರು ಇವತ್ತು ಈ ಪರ್ಯಟನೆ ಮಾಡಿದ್ದಾರೆ, ಬಸ್ಸಲ್ಲಿ ಓಡಾಡಿದ್ದಾರೆ ಅಂತ ಹೇಳಿದ್ರೆ, ಈ ರೀತಿಯ ಕಾರ್ಯಕ್ರಮ ಇಡೀ ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಇಲ್ಲ. ಇದು ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ ಬಹಳಷ್ಟು ಇವೆ ನಮ್ಮಲ್ಲಿ. ಆದ್ರೆ ಈ ಯೋಜನೆಗಳನ್ನ ಮಾನ್ಯ ಮೋದಿ ಅವರು ಹೇಳಿದ್ರು, ಇದು ಸುಳ್ಳು, ಈ ಯೋಜನೆ ಬರಲ್ಲ, ಇದರ ಅನುಷ್ಠಾನ ತರಲ್ಲ ಅಂತ ಹೇಳಿದ್ರು. ಆದ್ರೆ ಅದನ್ನ ಚಾಲೆಂಜ್ ಮಾಡಿ ನಾವು ತಂದಿದ್ದೇವೆ. ಪ್ರಥಮ ಸಭೆಯಲ್ಲಿ ಅದಕ್ಕೆ ಅನುಮೋದನೆ ಕೊಡುವ ಮೂಲಕ ಇವತ್ತು ಇಲ್ಲಿವರೆಗೂ ಕೂಡ ಎಲ್ಲ ಯೋಜನೆ 98% ಇವತ್ತು ಜನತೆಗೆ ತಲುಪಿದೆ. ಅದು ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹೋಗುವಂತ ಕಾರ್ಯವನ್ನು ನಾವು ಮಾಡಿದ್ದೇವೆ. ಮಧ್ಯವರ್ತಿಗಳಿಲ್ಲ. ಯಾವುದೇ ಕಾರ್ಯಕ್ರಮದಲ್ಲಿ ನೇರವಾಗಿ ಜನರ ಮನೆಗೆ ತಲುಪುವಂತ ಕಾರ್ಯವನ್ನ ಈ ಸರ್ಕಾರ ಮಾಡಿದೆ. ಅದರ ಕರ್ತೃ, ಇದಕ್ಕೆ ಚಾಲನೆ ಕೊಟ್ಟವರು ಮಾನ್ಯ DK ಶಿವಕುಮಾರ್ ಅವರು ಮತ್ತು ನಮ್ಮ ನೆಚ್ಚಿನ ನಾಯಕರಾದಂಥ ಸಿದ್ದರಾಮಯ್ಯನವರ ಬಗ್ಗೆ ಇವತ್ತು ಒಂದೆರಡು ಹೇಳಲೇಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, 41 ವರ್ಷದ ಅವಧಿಯಲ್ಲಿ ಕಳಂಕರಹಿತವಾದಂಥ ಆಡಳಿತ ಕೊಟ್ಟಂತ ಸಿದ್ದರಾಮಯ್ಯನವರಿಗೆ ಬೆಂಗಳೂರಿನಿಂದ ಮೈಸೂರು ಪಾದಯಾತ್ರೆ ಮಾಡ್ತಾರಂತೆ. ನಾನು ಸಾಮ್ರಾಜ್ಯ ಆದ್ರೆ ನ್ಯಾಯವಾಗಿ ಕನ್ನಡದಲ್ಲಿ ಭಾಷಣ ಮಾಡೋಕ್ಕೂ ನ್ಯಾಯವಾಗಿ ಬರೋದಿಲ್ಲ, ವಿಷಯಗಳ ಮಂಡನೆ ಮಾಡೋಕ್ಕೂ ಬರೋದಿಲ್ಲ. ಆತನ ಅವ್ರ ಪಕ್ಷದವರೇ ಹೇಳ್ತಾರೆ, ನಾವು ಹೇಳೋದಲ್ಲ. ಅದನ್ನು
ನರಸಿಂಹಕುಮಾರ್ ಅವ್ರಿಗೆ ಬಿಡ್ತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ. ಅವ್ರ ಪಕ್ಷದವರೇ ಇವರಿಬ್ಬರನ್ನು, ಈ ನಾಯಕರು ಇಬ್ಬರನ್ನು ಒಪ್ಪಿಲ್ಲ, ವಿಜಯೇಂದ್ರನ್ನು ಒಪ್ಪಿಲ್ಲ, ಇವ್ರನ್ನ ಒಪ್ಪಿಲ್ಲ. ನಾವು ಇದು ಮಾಡೋದು ಬೇಡ, ಅವ್ರ ಪಕ್ಷದವ್ರು ಏನು ಹೇಳ್ತಾರೆ ಅನ್ನೋದನ್ನ ನಾನು ಅಧ್ಯಕ್ಷಕ್ಕೆ ಬಿಟ್ಟು ಇವತ್ತು ಈ ಅನುಷ್ಠಾನಗಳ ಬಗ್ಗೆ ಮಾತನಾಡಿದಂಥ ಮೋದಿ ತಾನೇ ಮೋದಿ ಗ್ಯಾರಂಟಿ ಅಂತ ಅವ್ರು ನಮ್ಮನ್ನೇ ಅನುಸರಿಸೋಕೆ ಹೋಗಿದ್ದಾರೆ ಅಂತಕ್ಕಂಥದ್ದು ಕೂಡ ಜ್ಞಾಪಿಸ್ತಾ, ಮೋದಿ ಗ್ಯಾರಂಟಿ ಏನಪ್ಪ ಅಂದರೆ ಮೋದಿ ಬಾಯಲ್ಲಿ ಬರೋದು ಒಂದೇ ಸತ್ಯ, ಏನು ನಾನು ಮೋದಿ ಮಾತನಾಡ್ತಾ ಇರೋದಕ್ಕೊಂದು ಬಿಟ್ಟರೆ ಇನ್ನೆಲ್ಲ ಬರೀ ಸುಳ್ಳು ಸುಳ್ಳು ಸುಳ್ಳು. ಇದೆಲ್ಲ ನಿಜವಾಗಿರ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರ 400 ಚಿಲ್ಲರೆ ಬರುತ್ತೆ ಅಂದವ್ರಿಗೆ ಅಧಿಕಾರಕ್ಕೆ ಸಿಗುವಂಥ ಮ್ಯಾಜಿಕ್ ನಂಬರು ಬಂದಿಲ್ಲ ಅಂದರೆ ನಿನ್ನ ನಾಯಕತ್ವ ಧಿಕ್ಕಾರ ಆಗಿದೆ ಜನ ಅಂತಕ್ಕಂಥದ್ದನ್ನು ಹೇಳ್ತಾ, ಇವತ್ತು ಪ್ರಮೋದ್ ಶ್ರೀನಿವಾಸರವರ ಜೊತೆ ತಂಡ ನಿಜವಾಗಿ ತಮ್ಮ ಕರ್ತವ್ಯ ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಕಾರ್ಯಕ್ರಮನ ಮನೆ ಮನೆಗೆ ತಲುಪಿಸುವಂಥ, ಅದರಲ್ಲೂ ಕಡು ಬಡವರಿಗೆ ಯಾರಿಗೆ ಲಭ್ಯ ಆಗಬೇಕಾಗಿದೆಯೋ ಅವ್ರಿಗೆ ತಲುಪಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥ ಸಂತೋಷದ ಹೇಳಿಕೆಯನ್ನು ಕೊಡ್ತಾ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಹೇಳಿ ಶುಭಾಶಯವನ್ನು ಹೇಳಿ ನನ್ನನ್ನು ಕೂಡ ಕರೆಸಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನ ಹೇಳಿ, ಈ ಜೋಡಿ ಭಾಳ ಚೆನ್ನಾಗಿದೆ. ನಾನು ಕಬಡ್ಡಿ ಆಟಗಾರ, ಅದು ನ್ಯಾಷನಲ್ ಕಬಡ್ಡಿಗೆ ಹೋಗಿರಲಿಲ್ಲ. ಕಬಡ್ಡಿ ಬಾಬು ಮತ್ತು ಶ್ರೀನಿವಾಸ್ ತಂಡ ಅವ್ರ ಭೇದ ಭಾವ ಇಲ್ಲದೆ ಹಳೆ ಕಾಂಗ್ರೆಸ್ನವರು ಹೊಸ ಕಾಂಗ್ರೆಸ್ನವರು ಭಾಳ ಜನ ಹಳಬರು ನೋಡಿದೆ, ಎಲ್ಲರನ್ನು ಒಳಗೊಂಡಂತೆ ಇವತ್ತು ಸಂಘಟನೆ ಮಾಡಿರೋದಕ್ಕೆ ನಿಮಗೆ ದೇವರು ಒಳ್ಳೇದು ಮಾಡಲಿ, ಮಾಡಲಿ ರಂಗನಾಥ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ಶುಭಕಾಮನೆಯನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.